ಜೈ ಶ್ರೀರಾಮ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. ಡೇ 60 ಅಂತೂ ಇಂತೂ 2 ಮಂತ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 2 ಮಂತ್ಸಲ್ಲಿ ಫಿಸಿಕ್ ಯಾವ ಥರ ಆಗಿದೆ ಅಂತ ನೋಡ್ಬೋದು. ವೇನ್ಸ್ ಎಲ್ಲ ಪಾಪ್ಔಟ್ ಆಗ್ತಾ ಇದೆ ನೋಡಿ. ಇನ್ನು 12 ಡೇಸಲ್ಲಿ ನಾನು ಸ್ಟೇಜ್ ಹಚ್ತಾ ಇದ್ದೀನಿ. ಜಸ್ಟ್ 12 ಡೇಸಲ್ಲಿ. ನಾನು ನೆನ್ನೆ ಒಂದು ಮಾತು ಹೇಳ್ದೆ ಗೊತ್ತಾ, ಈ ಥರದ್ದು ಫಿಸಿಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಹೇಳಿದ್ದು ಅಂತಂದರೆ 70 ಡೇಸ್ ಕರೆಂಟ್ ಟಮಾರ್. 70 ಡೇಸಲ್ಲಿ ಈ ಥರದೊಂದು ಫಿಸಿಕ್ನ ರೆಡಿ ಮಾಡಿ ತೊಗೊಂಡೋಗಿ ನಾನು ಸ್ಟೇಜ್ ಹಚ್ತಾ ಇದ್ದೀನಿ ಅಂದರೆ ಇದೊಂದು ದೊಡ್ಡ ವಿಷಯ ಅಂತಾನೆ. ಹತ್ತಬೇಕು ಅಂದರೆ ಖಂಡಿತ ಸ್ಟೇಜ್ ಹತ್ತಬೇಕು. ಕಾಲು ಹಿಡಿಯೋರು ಕಾಲು ಕೆಳಗಿರ್ತಾರೆ, ಬೆನ್ನಿಂದೆ ಮಾತಾಡೋರು ನಮ್ಮ ಹಿಂದೆನೇ ಇರ್ತಾರೆ, ಯಾವತ್ತೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂಡೇ ಆಗಿದ್ದರಿಂದ ಯಾವುದೇ ಥರದ್ದು ಚೀಟ್ ಮೀಲ್ ತೊಗೊಳ್ಳಿಲ್ಲ. ಸಂಡೇ ಆದ್ರೂ ಒಂದು ರೈಟ್ ಫಾರ್ಮಲ್ಲಿ ರೈಟ್ ಡಯಟೇ ತೊಗೊಂಡಿದ್ದೀನಿ. 12 ಡೇಸ್ ಇರ್ಬೇಕಾದ್ರೆ ನಾನು ಈ ಟೈಮಲ್ಲಿ ಚೀಟ್ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಏನು ತಿನ್ಕೊಂಬಂದೆ ನೋಡ್ಕೊಂಬನ್ನಿ. ಇವತ್ತಿನ ಟಿಪ್ ಆಫ್ ದಿ ಡೇಲಿ ಏನಿದು ಅಂತ ನೋಡ್ತಾ ಇದ್ದೀರಾ, ಇದೊಂದು ಪ್ರೀ ವರ್ಕೌಟ್. ನಿಮಗೆ ಯಾವಾಗ ಎಕ್ಸಸೈಸ್ ಮಾಡೋಕ್ಕೆ ಮೂಡಿರಲ್ಲ, ಸ್ಟ್ರೆಂತ್ ಇರಲ್ಲ, ಆ ಟೈಮಲ್ಲಿ ಈ ಪ್ರೀ ವರ್ಕೌಟ್ನ ಯೂಸ್ ಮಾಡಿ. 100% ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ರಾತ್ರಿ ಮಲಗೋಕ್ಕೂ 7 to 8 hours ಮುಂಚೆ ಯೂಸ್ ಮಾಡಿ. ರಾತ್ರಿ ಮಲಗೋ ಟೈಮಲ್ಲಿ ಯೂಸ್ ಮಾಡಿದ್ರೆ ಖಂಡಿತ ನಿದ್ದೆ ಬರೋಲ್ಲ. ಹೈಲಿ ಕಾನ್ಸಂಟ್ರೇಟೆಡ್ ಕೆಫೇನ್ ಇರುತ್ತೆ ಇದರಲ್ಲಿ. ದಿ ಬೆಸ್ಟ್ ಥಿಂಗ್ ಅಂತ ಯೂಸ್ ಮಾಡೋದು ಅಂದರೆ ಪ್ರೀ ವರ್ಕೌಟೇ ಇರ್ಬೋದು. ಒಳ್ಳೆ ಕಾನ್ಸಂಟ್ರೇಷನ್ ಸೂಪರ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸ್ಟ್ರೆಂತು ಚೆನ್ನಾಗಿರುತ್ತೆ. ಫ್ಯಾಟ್ ಲಾಸ್ ಮಾಡೋ ಟೈಮಲ್ಲಂತೂ ನನಗೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಏಕೆಂದರೆ ಫ್ಯಾಟ್ ಲಾಸ್ ಟೈಮಲ್ಲಿ ದಿನ ಇಡೀ ಸುಸ್ತಾಗೇ ಇದ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಪ್ರೀ ವರ್ಕೌಟ್ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನನಗೆ ಅವಶ್ಯಕತೆ ಇದೆ. ನಿಮಗೂ ಬೇಕು ಅಂತಿದ್ರೆ ಖಂಡಿತ ಯೂಸ್ ಮಾಡ್ಬೋದು. ಪ್ರೀ ವರ್ಕೌಟಿಗೆ ಇಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ, ಇಷ್ಟೊಂದು ಹೆಂಗೆ ಬಜೆಟ್ ಹಾಕೋದು, 1700-1800 ರೂಪಾಯಿ ಅಂತ ಕೇಳೋರು ಕಾಫಿನ ಯೂಸ್ ಮಾಡ್ಬೋದು ಆರಾಮಾಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ಯಾಡ್ ಲೈಟಿಂಗಿಗೆ ಸಾರಿ.